ನಮಸ್ಕಾರ ಸ್ನೇಹಿತರೆ, ರಾಣೀಸ್ ಕೈ ರುಚಿಗೆ ಸ್ವಾಗತ. ಈ ದಿನ ನಾವು ಚಿಕನ್ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ಮೆಣಸು, 2 ಪೀಸ್ ಚಕ್ಕೆ, 2 ಲವಂಗ, ಸೋಂಪು ಇಷ್ಟನ್ನು ಮೊದಲಿಗೆ ಹಾಕ್ಕೊಳ್ಳೋಣ. ನಂತರ ಶುಂಠಿ 1 ಪೀಸಷ್ಟು ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಮತ್ತು ಒಂದು ಚಿಕ್ಕ ಸೈಜಿನ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಹಾಗೆಯೇ 2 ಮೀಡಿಯಮ್ ಸೈಜಿನ ಈರುಳ್ಳಿಯನ್ನು ಕಟ್ ಮಾಡಿ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಒಂದು ಮುಷ್ಟಿಯಷ್ಟು ಚಿಕ್ಕ ಸೈಜ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡಿಕೊಳ್ಳೋಣ. ನಂತರ ಒಂದು ಚಿಕ್ಕ ಬೌಲ್ನಲ್ಲಿ ತೆಂಗಿನ ತುರಿ ಮತ್ತು 2 ಚಿಕ್ಕ ಸೈಜಿನ ಟೊಮೆಟೊ ಹಣ್ಣು ಇವೆರಡನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಪೇಸ್ಟ್ ಮಾಡಿಕೊಳ್ಳೋಣ. ನಂತರ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಎಣ್ಣೆ ಕಾಯುವವರೆಗೂ ವೇಟ್ ಮಾಡಬೇಕು. ನಂತರ ಒಂದು ಚಿಕ್ಕ ಸೈಜಿನ ಈರುಳ್ಳಿಯನ್ನು ಕಟ್ ಮಾಡಿ ಈರುಳ್ಳಿಯನ್ನು ಕುಕ್ಕರಿಗೆ ಸೇರಿಸಿ ಸ್ವಲ್ಪ ಬಾಡಿಸಬೇಕು. ಈರುಳ್ಳಿ ಸ್ವಲ್ಪ ಕೆಂಪಗಾಗುವವರೆಗೂ ಹುರಿಯಬೇಕು. ಅದಕ್ಕೆ ಮೊದಲೇ ನಾವು ಇಲ್ಲಿ ಅರ್ಧ kg ಆಗುವಷ್ಟು ಚಿಕನನ್ನು ರೆಡಿ ಮಾಡಿಟ್ಕೋಬೇಕು. ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಬಾಡಿರುವ ಎಣ್ಣೆಗೆ ಚಿಕನನ್ನು ಸೇರಿಸಬೇಕು. ಚಿಕನ್ ಸೇರಿಸಿದ ನಂತರ ಅದನ್ನು ಒಂದ್ಸಲ ಕೈ ಆಡಿಸಬೇಕು. ಈರುಳ್ಳಿ ಸಮೇತ ಸೇರಿಸಿ ಕೈ ಆಡಿಸ್ಕೋಬೇಕು. ತಳ ಹಿಡಿದೇ ಇರೋ ಹಾಗೆ ಬಾಡಿಸ್ಕೊಳ್ತಾ ಇರಬೇಕು. ಆಗ ಸ್ವಲ್ಪ ಅದರಲ್ಲಿರುವ ಎಣ್ಣೆ ಎಲ್ಲ ಮೇಲೆ ಬರುತ್ತೆ. ಚಿಕನ್ನಲ್ಲಿರುವ ನೀರೆಲ್ಲ ಬಿಟ್ಟು ಡ್ರೈ ಆಗುತ್ತೆ. ಡ್ರೈ ಆಗೋವರೆಗೂ ನಾವು ಎಣ್ಣೆನಲ್ಲಿ ಫ್ರೈ ಮಾಡ್ಕೊತಾ ಇದ್ದರೆ ಸಾರಿನ ರುಚಿ ಚೆನ್ನಾಗಿರುತ್ತೆ. ನಂತರ ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೋಬೇಕು. ಮತ್ತು ಅದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಹಾಕಿ ಮತ್ತೊಂದು ಸಲ ಬಾಡಿಸ್ಕೋಬೇಕು. ಅದಾದ ನಂತರ ನಾವು ರುಬ್ಬಿಟ್ಕೊಂಡಿರುವ ಪೇಸ್ಟನ್ನು ಮಸಾಲೆಗಳನ್ನು ಒಂದೊಂದಾಗಿ ಅದಕ್ಕೆ ಸೇರಿಸ್ತಾ ಹೋಗಬೇಕು. ಒಂದೊಂದು ಮಸಾಲೆ ಮತ್ತು ಟೊಮೆಟೊ ಪ್ಯೂರಿ. ಅದಾದ ನಂತರ ಇನ್ನೊಂದು ಸಲ ಕೈ ಆಡಿಸ್ಕೊಳ್ಳೋಣ. ಅದರಲ್ಲಿರುವ ನೀರು ಮಸಾಲೆ ಎಲ್ಲ ಚಿಕನ್ಗೆ ಹೊಂದ್ಕೋಬೇಕು. ಆ ರೀತಿ ನಾವು ಕೈ ಆಡಿಸ್ಕೋಬೇಕು. ನಂತರ ಅದಕ್ಕೆ ಚಿಲ್ಲಿ ಪೌಡರ್ 2 ಸ್ಪೂನ್, ಧನಿಯಾ ಪೌಡರ್ 2 ಸ್ಪೂನ್ ಅದನ್ನು ಸೇರಿಸಿ ಮತ್ತೊಂದು ಸಲ ಕೈ ಆಡಿಸ್ಬೇಕು. ನಾವು ಏನೇ ಮಾಡಿದ್ರೂ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯೋ ರೀತಿ ಸ್ಟವ್ ಮೇಲಿಟ್ಟು ಅದನ್ನು ತಿರುಗಿಸ್ತಾ ಇರಬೇಕು. ಆ ತಿರುಗಿಸೋ ಇದರಲ್ಲೇ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡಿದು ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ಬರುತ್ತೆ. ಅದಾದಮೇಲೆ ತೆಂಗಿನ ಹಾಲನ್ನು ಸೇರಿಸ್ಬೇಕು. ಒಂದು ಸಲ ಕಲಸಿ ಚೆನ್ನಾಗಿ ಸ್ವಲ್ಪ ಅದಕ್ಕೆ ಬೇಕಾಗಿರುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಹದ ನೋಡಿಕೊಂಡು ಇನ್ನೂ ನೀರು ಬೇಕಾದರೆ ನೀರು ಸೇರಿಸ್ಕೋಬಹುದು. ಸಾಕು ಅಂದರೆ ಅಷ್ಟಕ್ಕೆ ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಸಿಲ್ ಕೊಡಿಸ್ಬೇಕು. 2 ವಿಸಿಲ್ ಕೊಡಿಸಿದ್ರೆ ಚಿಕನ್ ಸಾರು ರೆಡಿ ಆಗುತ್ತೆ. ನೋಡಿ, ಘಮ ಘಮ ಅಂತ ಇರೋ ಚಿಕನ್ ಸಾರು ರೆಡಿ.